ಎಲ್ರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಶ್ರೀ ಮಹಾವಿಷ್ಣು ದಶಾವತಾರಗಳಲ್ಲಿ ಕೃಷ್ಣನ ಅವತಾರವೂ ಕೂಡ ಒಂದು. ಆದರೆ ಎಲ್ಲ ಅವತಾರಕ್ಕಿಂತ ಕೃಷ್ಣನ ಅವತಾರ ಹೆಚ್ಚು ವಿಶೇಷ ಪ್ರಾಮುಖ್ಯತೆ ಮತ್ತೆ ಮಹತ್ವವನ್ನು ನಾವು ಪಡೆದುಕೊಂಡಿದೆ. ಯಾಕೆಂದ್ರೆ ಇಡೀ ಭಾರತದಲ್ಲೇ ನಾವು ಶ್ರೀಕೃಷ್ಣ ಪರಮಾತ್ಮರನ್ನ ಹೆಚ್ಚಾಗಿ ಪೂಜಿಸ್ತೀವಿ, ಆರಾಧಿಸ್ತೀವಿ. ಕೃಷ್ಣನ ಭಕ್ತಾದಿಗಳು ಎಲ್ಲ ಹರೇ ಕೃಷ್ಣ ಹರೇ ರಾಮ ಅಂತ ಜಪ ಮಾಡಿ ನಮ್ಮ ಕೃಷ್ಣನಿಗೆ ಪ್ರೀತಿ ಪ್ರಾರ್ಥರಾಗ್ತೀವಿ. ಕೃಷ್ಣನ ಜನ್ಮ ದಿನವನ್ನ ನಾವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ನಾವು ಕರಿತೀವಿ. ಕೃಷ್ಣನ ಜನನ ಮಥುರಾದಲ್ಲಿ ಆಗುತ್ತೆ. ಕೃಷ್ಣನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣನ ಜನನ ಆಗುತ್ತೆ. ಕೃಷ್ಣನ ಜನನ ಮಧ್ಯರಾತ್ರಿಯಲ್ಲಿ ಆಗುತ್ತೆ. ಕೃಷ್ಣನ ಹೆತ್ತ ತಂದೆ ತಾಯಿಗಳು ದೇವಕಿ ಹಾಗೂ ವಾಸುದೇವನ 8ನೇ ಮಗನಾಗಿ ಕೃಷ್ಣ ಹುಟ್ಟುತ್ತಾರೆ. ಅದನ್ನೆಲ್ಲ ಅವತಾರಗಳಲ್ಲಿ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಪುನರ್ಸ್ಥಾಪನೆಗಾಗಿ ಹೇಗೆ ಎಲ್ಲ ಅವತಾರಗಳನ್ನು ಎತ್ತಿದಾರೋ ಅದೇ ರೀತಿ ದ್ವಾಪರ ಯುಗದಲ್ಲಿ ಅಧರ್ಮವನ್ನ ನಾಶ ಮಾಡೋದಕ್ಕೆ ಕಂಸನ ವಧೆಗಾಗಿ ಮತ್ತೆ ಕೌರವರ ವಧೆಗಾಗಿ ಕೃಷ್ಣನ ಜನನವಾಗುತ್ತೆ ಮತ್ತೆ ಕೃಷ್ಣನ ಅವತಾರವಾಗುತ್ತೆ. ಹಾಗಾಗಿ ನಾವು ಕೃಷ್ಣನ ಜನ್ಮ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ. ಕೃಷ್ಣನ ಜನನ ಮಥುರಾದಲ್ಲಿ ಆದ್ರೂ ಕೂಡ ಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಆಗುತ್ತೆ. ಹಾಗಾಗಿ ಕೃಷ್ಣ ಗೋಕುಲದಲ್ಲಿ ನಂದ ಹಾಗೂ ಯಶೋದೆಯ ಮಗನಾಗಿ ಬೆಳೆಯೋದ್ರಿಂದ ನಾವು ಗೋಕುಲಾಷ್ಟಮಿ ಅಂತ ನಾವು ಆಚರಣೆ ಮಾಡ್ತೀವಿ ಅಥವಾ ಕರಿತೀವಿ. ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ನಾವು ಕರಿತೀವಿ. ಇದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಚಿಕ್ಕ ಇದು. ಗೋಕುಲದಲ್ಲಿ ಯಾಕೆ ಬೆಳೀತಾರೆ ಕೃಷ್ಣ, ಅದರ ಜನ್ಮ ರಹಸ್ಯ ಏನು? ಕೃಷ್ಣನ ತಾಯಿ ದೇವಕಿಯ ಅಣ್ಣ ಕಂಸನ ವಧೆಗಾಗಿ ಕೃಷ್ಣನ ಅವತಾರ ಆಗಿರೋದ್ರಿಂದ ಕೃಷ್ಣನ ಸೋದರ ಮಾವನೇ ಕಂಸ ಕ್ರೂರಿಯ ಮಹಾರಾಜ ತನ್ನ ಆಸೆಗೋಸ್ಕರ ರಾಜನ ಪಟ್ಟಕ್ಕೋಸ್ಕರ ಮಥುರೆಯ ರಾಜ್ಯಕ್ಕೋಸ್ಕರ ತನ್ನ ತಂದೆನೇ ಕಾರಾಗೃಹಕ್ಕೆ ಕಳಿಸಿರ್ತಾನೆ ಕಂಸ. ಹಾಗಾಗಿ ತನ್ನ ತಂಗಿಗೆ ದೇವಕಿನ ಮದುವೆ ಮಾಡಿ ವಧುವರರನ್ನ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಶರೀರ ವಾಣಿ ಕೂಗಿ ಹೇಳುತ್ತೆ ಕಂಸನಿಗೆ, ನಿನ್ನ ತಂಗಿಗೆ 8ನೇ ಮಗು ಜನಿಸಿದಂತಹ 8ನೇ ಮಗು ನಿನ್ನ ವಧೆಗೆ ಕಾರಣ ಆಗತ್ತೆ, ಅಂದ್ರೆ ನಿನ್ನನ್ನು ಸಂಹಾರ ಮಾಡೋದಕ್ಕೆ 8ನೇ ಮಗು ಜನನ ಆಗತ್ತೆ ಅಂತ ಒಂದು ಅಶರೀರ ವಾಣಿ ಹೇಳಿ ಅದೃಶ್ಯ ಆಗತ್ತೆ. ಆಗ ಕಂಸನಿಗೆ ತುಂಬಾ ಕೋಪಗೊಂಡು ಕಂಸ ತನ್ನ ಸ್ವಂತ ತಂಗಿಯ ಅಣ್ಣನನ್ನೇ ಕೊಲ್ಲೋದಕ್ಕೆ ಮುಂದಾಗ್ತಾನೆ. ದೇವಕಿ ಅಂಗಲಾಚಿ ಬೇಡ್ಕೊಂಡ್ರು ಸಹ ಕೇಳೋದಿಲ್ಲ. ಆಗ ದೇವಕಿ ಒಂದು ಮಾತನ್ನು ಕೊಡ್ತಾರೆ ತನ್ನ ಅಣ್ಣನಿಗೆ, ನನ್ನ ಹುಟ್ಟುವಂತ ಎಲ್ಲ ನನ್ನ ಮಕ್ಕಳನ್ನು ನಿನಗೆ ಸಮರ್ಪಿಸ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಾಗ ಕಂಸ ತನ್ನ ತಂಗಿಯ ಗಂಡನನ್ನ ಕೊಲ್ಲೋದಿಲ್ಲ. ನಂತರ ಅವರಿಬ್ಬರನ್ನು ಕಾರಾಗೃಹಕ್ಕೆ ಹಾಕ್ತಾನೆ ಕಂಸ. ಮೊದಲ 7 ಮಕ್ಕಳು ದೇವಕಿಗೆ ಜನನ ಆಗುತ್ತೆ. ಎಲ್ಲ 7 ಹೆಣ್ಣು ಮಕ್ಕಳನ್ನ ಕಂಸ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾನೆ. ನಂತರ 8ನೇ ಮಗು ಕೃಷ್ಣ ಪರಮಾತ್ಮರ ಜನನ. 8ನೇ ಮಗು ಕೃಷ್ಣ ಪರಮಾತ್ಮರ ಜನನ ಆಗಂತೆ. ಆದರೆ ಕೃಷ್ಣ ಪರಮಾತ್ಮರನ್ನು ರಕ್ಷಿಸಬೇಕು ಅಂತ ತನ್ನ ತಂದೆ ವಾಸುದೇವ ಮಧ್ಯರಾತ್ರಿಯ ಜನನ ಆಗಿರೋದ್ರಿಂದ ರಾತ್ರೋರಾತ್ರಿನೇ ಕಾರಾಗೃಹದಿಂದ ತಪ್ಪಿಸಿಕೊಂಡು ಮಥುರೆಯನ್ನ ಬಿಟ್ಟು ಹೊರಡೋದಕ್ಕೆ ಮುಂದಾಗ್ತಾರೆ. ರಾತ್ರೋರಾತ್ರಿ ತುಂಬಾ ಜೋರಾಗಿ ಮಳೆ ಸುರಿತಾ ಇರುತ್ತೆ. ಆದ್ರೂ ಕೂಡ ಅದನ್ನ ಮಳೆನ ಲೆಕ್ಕಿಸದೆ ಒಂದು ಸಣ್ಣ ಬುಟ್ಟಿಯಲ್ಲಿ ವಾಸುದೇವರು ಕೃಷ್ಣನನ್ನ ಕರ್ಕೊಂಡು ಹೋಗ್ತಾರೆ. ಆಗ ಕೃಷ್ಣನ ರಕ್ಷಣೆಗಾಗಿ ನಮ್ಮ ಆದಿಶೇಷ ಏಳೆಡೆ ಸರ್ಪನಾಗಿ ರಕ್ಷಣೆಗಾಗಿ ಕೊಡೆಯ ರೂಪದಲ್ಲಿ ಎಡೆಯನ್ನ ಕೊಟ್ಟು ರಕ್ಷಣೆಗೆ ಮುಂದಾಗ್ತಾರೆ ಆದಿಶೇಷ. ನಂತರ ಯಮುನಾ ನದಿ ದಾಟು ಮಥುರಾದಿಂದ ಹೊರಟು ಗೋಕುಲಕ್ಕೆ ಹೋಗುವಾಗ ಯಮುನಾ ನದಿ ಬರುತ್ತೆ. ಯಮುನಾ ನದಿ ಕೂಡ ಕೃಷ್ಣನ ರಕ್ಷಣೆಗಾಗಿ 2 ಭಾಗವಾಗಿ ವಾಸುದೇವನಿಗೆ ಜಾಗ ಮಾಡಿ ಕೊಡುತ್ತೆ ಯಮುನಾ ನದಿ. ಹಾಗಾಗಿ ಸುಲಭವಾಗಿ ವಾಸುದೇವರು ಮಥುರವನ್ನು ಬಿಟ್ಟು ರಾತ್ರೋರಾತ್ರಿ ಗೋಕುಲಕ್ಕೆ ತಲುಪ್ತಾರೆ. ಅಲ್ಲಿ ಗೋಕುಲದ ನಂದ ಮಹಾರಾಜರಿಗೆ ಹೆಣ್ಣು ಮಗು ಜನನ ಆಗಿರುತ್ತೆ. ಯಶೋದೆ ಹಾಗೂ ನಂದನಿಗೆ ಹೆಣ್ಣು ಮಗು ಜನನ ಆಗಿರುತ್ತೆ. ಆ ಹೆಣ್ಣು ಮಗುವನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ತನಗೆ ಜನಿಸಿದಂತ ಶ್ರೀಕೃಷ್ಣ ಪರಮಾತ್ಮರನ್ನ ಯಶೋದೆಯ ಮಡಿಲಿಗೆ ಹಾಕಿ ವಾಪಸ್ಸು ಮಥುರಾಗೆ ಹೊರಟು ಹೋಗ್ತಾರೆ. ನಂತರ ಕಂಸನಿಗೆ ಈ ವೃತ್ತಾಂತ ಗೊತ್ತಾಗುತ್ತೆ. ಅಂದ್ರೆ 8ನೇ ಮಗು ಜನನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ 7 ಮಕ್ಕಳನ್ನ ಸಾಯಿಸೋ ಹಾಗೆ 8ನೇ ಮಗುನ ಸಾಯಿಸೋಕ್ಕೂ ಕೂಡ ಅವನು ಮುಂದಾಗ್ತಾನೆ. ಆಗ ಯಶೋದೆಗೆ ಜನಿಸಿದಂತ ಈ ಹೆಣ್ಣು ಮಗು ದೇವಿ ರೂಪ ತಾಳಿ, ನಿನ್ನ ಕೊಲ್ಲೋದಕ್ಕೆ ಆಗ್ಲೇ ಒಂದು ಮಗು ನಿನ್ನ ವಧೆಗಾಗಿ ಮಗುವನ್ನ ಜನನ ಆಗಿ ಅದು ಬೆಳೀತಾ ಇದೆ, ನಿನ್ನ ವಧೆ ಆದಷ್ಟು ಸಮೀಪದಲ್ಲಿ ಇದೆ ಅಂತ ಹೇಳಿ ಅದೃಶ್ಯನ ಆಗ್ತಾಳೆ. ಆಗ ಕಂಸನಿಗೆ ತುಂಬಾ ಕೋಪ ಬಂದು ಆ ಮಗುನ ಹುಡ್ಕೋಕೆ ಪ್ರಯತ್ನ ಪಡ್ತಾನೆ, ಕೃಷ್ಣನ ಹುಡ್ಕೋಕೆ ಮತ್ತೆ ಅದರ ಸಂಹಾರಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದು ಯಾವುದು ಸಾಧ್ಯವಾಗೋದಿಲ್ಲ. ಸ್ವಲ್ಪ ವರ್ಷಗಳ ನಂತರ ಕೃಷ್ಣನ ಬೆಳೆದು ತನ್ನ ಅಣ್ಣ ಹಾಗೂ ಕೃಷ್ಣನ
ಕಂಸ ಮಥುರಾಗೆ ಬಂದು ಮಲ್ಲ ಯುದ್ಧದಲ್ಲಿ ಕಂಸನ ವಧೆ ಆಗುತ್ತೆ. ಹಾಗಾಗಿ ವಾಸುದೇವ ತನ್ನ ಕೃಷ್ಣನ ರಕ್ಷಣೆಗಾಗಿ ಮಥುರವನ್ನು ಬಿಟ್ಟು ಗೋಕುಲದಲ್ಲಿ ಯಶೋದೆಯ ಮಡಿಲಿಗೆ ಹಾಕಿದಾಗ ಗೋಕುಲದಲ್ಲಿ ಬೆಳೆಯೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ನಾವು ಗೋಕುಲಾಷ್ಟಮಿ ಅಂತ ಕರಿತೀವಿ. ಇದು ಕೃಷ್ಣನ ಜನ್ಮ ರಹಸ್ಯ. ಇವತ್ತಿನ ದಿನ ನಾವು ಹೇಗೆ ಆಚರಣೆ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ನಾವು ಕೃಷ್ಣನ ಬಾಲ್ಯ ರೂಪವನ್ನು ನಾವು ಪೂಜಿಸ್ತೀವಿ. ಬಾಲ್ಯ ರೂಪನ ಪೂಜಿಸೋದು ನಮಗೆ ವಿಶೇಷ ಹಾಗೂ ವಾಡಿಕೆ. ಹಾಗಾಗಿ ಎಲ್ಲ ಕೃಷ್ಣನ ಬಾಲ್ಯ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಕೃಷ್ಣನ ಗಂಡು ಮಕ್ಕಳಾದ್ರೆ ಕೃಷ್ಣನ ಅವತಾರ ಅಥವಾ ಕೃಷ್ಣನ ಡ್ರೆಸ್ ಹಾಕಿ ನಾವು ಖುಷಿ ಪಡ್ತೀವಿ. ಹೆಣ್ಣು ಮಕ್ಕಳಾದ್ರೆ ರಾಧೆ ಡ್ರೆಸ್ ಹಾಕಿ ನಾವು ಖುಷಿ ಪಡ್ತೀವಿ. ಕೃಷ್ಣನ ಪೂಜೆಗೆ ಎಲ್ಲ ತೊಟ್ಟಿಲಲ್ಲಿ ಇಟ್ಟು ನಾವು ತೂಗ್ತೀವಿ. ಕೃಷ್ಣನ ಜನನ ಮಧ್ಯರಾತ್ರಿ ಆಗಿರೋದ್ರಿಂದ ಮಧ್ಯರಾತ್ರಿ ಆಚರಣೆ ಮಾಡೋದು ತುಂಬಾ ವಿಶೇಷ. ಕೃಷ್ಣ ಜನ್ಮಾಷ್ಟಮಿನ ಮಧ್ಯರಾತ್ರಿ ಅಂದ್ರೆ ಕೃಷ್ಣನ ತೊಟ್ಟಿಲಲ್ಲಿಟ್ಟು ಮಧ್ಯರಾತ್ರಿ ಪೂಜೆ ಮಾಡಿ ತೊಟ್ಟಿಲನ್ನ ತೂಗೋದು ಒಂದು ವಾಡಿಕೆ ಆಗಿದೆ. ಮಧ್ಯರಾತ್ರಿ ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ನಾವು ಪೂಜೆನ ಮಾಡಬಹುದು, ತೊಂದರೆ ಇಲ್ಲ. ಹಾಗಾಗಿ ಕೃಷ್ಣನ ತೊಟ್ಟಿಲಲ್ಲಿಟ್ಟು ಕೃಷ್ಣನ ರಂಗೋಲಿ ಬಿಡಿಸಿ ತನಗೆ ಇಷ್ಟವಾದ ಭಕ್ಷ್ಯ ಭೋಜನಗಳು, ಕೃಷ್ಣನಿಗೆ ಬೆಣ್ಣೆ, ಹಾಲು, ಮೊಸರು ತುಂಬಾನೇ ಪ್ರಿಯವಾದ ಒಂದು ಭಕ್ಷ್ಯ ಭೋಜನಗಳು, ಹಾಗೆ ಮತ್ತೆ ಅವಲಕ್ಕಿ, ಮೊಸರು ಅವಲಕ್ಕಿ ಅಥವಾ ಸಿಹಿ ಅವಲಕ್ಕಿ ಕೃಷ್ಣನಿಗೆ ತುಂಬಾ ಪ್ರಿಯವಾದ ಒಂದು ತಿಂಡಿ. ತನಗೆ ಉಂಡೆ ಏನು ಬೇಕಾದ್ರೂ ನಾವು ಮಾಡಿ, ಮುಖ್ಯವಾಗಿ ಬೆಣ್ಣೆ, ಮೊಸರು ಮತ್ತೆ ಅವಲಕ್ಕಿನ ನಾವು ಕೃಷ್ಣನಿಗೆ ನೈವೇದ್ಯವಾಗಿ ನಾವು ಸಮರ್ಪಿಸ್ತೀವಿ. ಬಾಲ್ಯ ರೂಪವನ್ನು ನಾವು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪೂಜಿಸೋದು ತುಂಬಾ ವಿಶೇಷ. ಹಾಗಾಗಿ ಇದು ಒಂದು ಕೃಷ್ಣ ಜನ್ಮಾಷ್ಟಮಿಯ ಇದು. ನಂತರ ಕೃಷ್ಣ ಅಷ್ಟೋತ್ರ ಹೇಳೋದು, ಕೃಷ್ಣಾಷ್ಟಕಂ ಕೇಳೋದ್ರಿಂದ, ಇವತ್ತಿನ ದಿನ ಉಪವಾಸ ಇರೋದ್ರಿಂದ, ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸ ಇರೋದ್ರಿಂದ ತುಂಬಾನೇ ಹೆಚ್ಚು ಮಹತ್ವವನ್ನು ಪಡೆದಿದೆ. ಎಷ್ಟೋ ಕೋಟಿ ಏಕಾದಶಿಯಲ್ಲಿ ಉಪವಾಸ ಮಾಡೋದಕ್ಕೆ ಸಮ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸ ಇದ್ದು ಪೂಜೆ ಸಲ್ಲಿಸೋದು, ಇಡೀ ದಿನ ಉಪವಾಸ ಇದ್ದು ರಾತ್ರಿಗೆ ಫಲಹಾರವನ್ನು ಸೇವಿಸೋದು ಒಂದು ವಾಡಿಕೆ ಮತ್ತೆ ಮಹತ್ವಪೂರ್ಣ. ಎಷ್ಟೋ ಕೋಟಿ ಏಕಾದಶಿಗೆ ಇವತ್ತಿನ ಒಂದು ದಿನ ಉಪವಾಸ ಸೀಮಿತ ಆಗಿದೆ ಮತ್ತೆ ಅಷ್ಟು ಮಹತ್ವಪೂರ್ಣ ಹೊಂದಿದೆ. ಹಾಗಾಗಿ ಎಲ್ಲರೂ ಇವತ್ತಿನ ದಿನ ಉಪವಾಸ ಇದ್ದು ಕೃಷ್ಣನಿಗೆ ತನ್ನ ಇಷ್ಟವಾದ ಪ್ರಿಯ ತಿಂಡಿ ತಿನಿಸುಗಳನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಪೂಜೆಯನ್ನು ಮಾಡಿ, ಕೃಷ್ಣ ಅಷ್ಟೋತ್ರವನ್ನು ಓದಿ, ಕೃಷ್ಣ ಅಷ್ಟಕಂ ಹೇಳಕ್ಕೆ ಬರದೇ ಇದ್ರೆ ಅಟ್ಲೀಸ್ಟ್ ಕೇಳಿಕೊಳ್ಳಿ, ಕೃಷ್ಣ ಮಂತ್ರವನ್ನು ಜಪಿಸಿ ಕೃಷ್ಣನಿಗೆ ನೀವು ಪ್ರೀತಿ ಪಾತ್ರರಾಗಿ. ಕಡೇ ಪಕ್ಷ ನನಗೆ ಯಾವುದೂ ಕೃಷ್ಣ ಅಷ್ಟೋತ್ರ ಓದಕ್ಕೆ ಪುರ್ಸೋತಿಲ್ಲ, ಕೃಷ್ಣಾಷ್ಟಕಂ ಕೇಳೋಕೆ ಆಗ್ತಾ ಇಲ್ಲ, ಹಾಡು ಬರೋದಿಲ್ಲ ಅಂತ ಅನ್ನೋರು ಹರೇ ಕೃಷ್ಣ ಹರೇ ರಾಮ್ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ಕೃಷ್ಣ ರಾಮ ರಾಮ ಹರೇ ಹರೇ ಅನ್ನೋ ಒಂದು ಜಪನ ನೀವು ಮಾಡ್ಕೋಬಹುದು ಇಲ್ವಾ. ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ 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 ಹರೇ ಹರೇ ಅಂತ ನೀವು ಕೃಷ್ಣನ 3 ಬಾರಿ, 9 ಬಾರಿ ಅಥವಾ 108 ಬಾರಿ, ಇವತ್ತು ಒಂದು ದಿನ 10 ನಿಮಿಷ ಆಗುತ್ತೆ ಅಷ್ಟೇ, 10 ನಿಮಿಷ ಕೃಷ್ಣನ ಜಪಿಸಿ ಕೃಷ್ಣನ ಪ್ರೀತಿ ಪಾತ್ರರಾಗಿ ನೀವು ಇರಿ. ಕೃಷ್ಣನ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಮತ್ತೊಮ್ಮೆ ಶುಭಾಶಯನ ಕೋರ್ತಾ ಇಲ್ಲಿಗೆ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.